ಆಫ್ ಲೇಬರ್ ಪೇನು. ಲಾಸ್ಟ್ ಮೂಮೆಂಟಲ್ಲಿ ಆಗಲೇ ಇಲ್ಲ. ಸೊ ಆಲ್ಮೋಸ್ಟ್ 1 o'clock 5 o'clock ತನಕನೂ ಲೈಕ್ ಇಂಟೆನ್ಸ್ ಕಂಟಿನ್ಯೂಸ್ ಪೇನ್ ಇತ್ತು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ 2 nights ಹಾಸ್ಪಿಟ್ಲಲ್ಲಿ ಸ್ಪೆಂಡ್ ಮಾಡಿದ್ದಾಯಿತು. ಸೊ ಸ್ಯಾಟರ್ಡೇ ನೈಟ್ ಬಂದಿದ್ದು, ಸಂಡೇ ಫುಲ್ ಹೋಲ್ ಡೇ ಹಾಸ್ಪಿಟಲಿದ್ದೆ. ಬಟ್ ನಿನ್ನ ಡೆಲಿವರಿ ಆಗಿಲ್ಲ. ಸಂಡೇ ನೈಟ್ ಕೂಡ ಆಯಿತು. ನೆಕ್ಸ್ಟ್ ಇದು ಮಂಡೇ ಮಾರ್ನಿಂಗ್. ಎಷ್ಟು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ನಾನು ಅಂತಂದರೆ ನನಗೆ ಮಾತಾಡಲಿಕ್ಕೂ ಎನರ್ಜಿ ಇಲ್ಲ. ಸೊ ಕಂಪ್ಲೀಟಾಗಿ ಎಷ್ಟಾಗುತ್ತೆ ಅಷ್ಟು ಎನರ್ಜಿ ನಾನೆಲ್ಲ ಸೇವ್ ಮಾಡ್ಕೋತಾ ಇದ್ದೆ. ಸೊ ರೆಗ್ಯುಲರಾಗಿ ನಾನು ಹೇಳ್ಬೇಕಂತಂದರೆ ಇಲ್ಲಿ ಏನು ಮಾಡ್ತಾಯಿದ್ರು, ಪ್ರತಿ ಸಲ ನನಗೆ ಪೇಯ್ನ್ ಬಂತಂದಾಗ ಬಂದು CTG ನೋಡ್ತಾಯಿದ್ರು ಮತ್ತು ಓಕೆ ಬೇಬಿ ಈಸ್ ಫೈನ್ ಅಂತ ಹೇಳ್ತಾಯಿದ್ರು ಅಷ್ಟೇ. ನನಗೆ ಮಂಡೇವರೆಗೂ ನನಗೆ ಸರ್ವಿಕ್ಸ್ ಚೆಕ್ ಮಾಡಿಲ್ಲ. ಅಂದರೆ ನಾನು ಇದಕ್ಕೆ ಡೆಲಿವರಿಗೆ ರೆಡಿ ಇದ್ದೀನ ಇಲ್ವಾ ಅಂತ ಹೇಳಿ ಅವ್ರು ಚೆಕ್ಕೇ ಮಾಡ್ತಿಲ್ಲ ನನಗೆ, ಬರೀ CTG ನೋಡ್ತಾಯಿದ್ರು ಅಷ್ಟೇ. ಸೊ ಇವತ್ತು ಮಂಡೇ 11 ಗಂಟೆ ಬೆಳಗ್ಗೆ ಟೈಮಲ್ಲಿ ಫಸ್ಟ್ ಟೈಮ್ ಚೆಕ್ ಮಾಡಿ ಓಕೆ ಅದು ಮಗು ಒಂದು ಅಪ್ರಾಕ್ಸಿಮೇಟ್ಲಿ 3.5 kg ಇರ್ಬೋದು ಅಂತ ಹೇಳಿದ್ರು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ನೀವು ಎನರ್ಜಿನ ಇಟ್ಕೋಬೇಕು ಅಂತ ಹೇಳಿ. ನನಗೆ ಬೆಳಗ್ಗೆಯಿಂದನೂ ದರ್ಶನ್ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದರು. ಜೊತೆಗೆ ಅವರು ನನಗೆ ಸ್ವಲ್ಪ ಏನಾದರೂ ತಿನ್ನು ಅಂತ ಹೇಳ್ತಿದ್ರು. ಏನೂ ತಿನ್ನೋಕ್ಕೇ ಆಗ್ತಿರ್ಲಿಲ್ಲ ನನಗೆ. ಒಂದು ಇಡ್ಲಿ ತಿಂದಿದ್ದೆ ಅಷ್ಟೇ. ಸೊ ಎಲ್ಲೆಲ್ಲ ಆಗುತ್ತೆ ಅಲ್ಲಷ್ಟು ನ್ಯಾಪ್ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಿಕಾಸ್ 2 ದಿನದಿಂದ ನಿದ್ದೆ ಇಲ್ಲ ನನಗೆ. ಸ್ಯಾಟರ್ಡೇ ನೈಟ್ ಕೂಡ ಜಾಸ್ತಿ ಹೊತ್ತು ಮಲಗೋಕ್ಕಾಗಲಿಲ್ಲ, ಸಂಡೇ ನೈಟ್ ಕೂಡ ನಿದ್ದೆ ಇಲ್ಲ. ಸೊ ಮಧ್ಯೆ ಪೇಯ್ನ್ ಬಂದಾಗ ನಾನು ಅದು ಅವರು CTGಗೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅಲ್ಲಲ್ಲೇ 1 hour ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋದೇ ಆಗ್ತಾಯಿತ್ತು. ಈ ಪೇಯ್ನ್ ನನಗೆ ಏನಂದರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಹೋಗಿ ಬಂದು ಆ ಥರ ಬರ್ತಾಯಿತ್ತು. ಅದೇ ಪ್ರಾಬ್ಲಮ್ ಆಗಿದ್ದು ಅನಿಸುತ್ತೆ. ಸೊ ಕಂಟಿನ್ಯೂಸ್ ಆಗಿ ಈಗ ಲೇಬರ್ ಪೇಯ್ನ್ ಬಂದಾಗ ಎವ್ರಿ 5 minutes ಅದು ಪೇಯ್ನ್ ಬರಬೇಕು ಆ ಥರ ನೋಡ್ತಾರೆ. ನನಗೇನಾಗ್ತಿತ್ತು ಅಂತಂದರೆ ಒಂದು 1/2 hour ತುಂಬ ಪೇಯ್ನು, ಆಮೇಲಿಂದ ಒಂದು 10-15 ನಿಮಿಷ ಏನೂ ಪೇಯ್ನ್ ಇಲ್ಲ, ಮತ್ತೆ ಪೇಯ್ನ್ ಬರೋದು ಆ ಥರ ಆಗ್ತಾಯಿತ್ತು. ಇಲ್ಲಿ ಜರ್ಮನಿಯಲ್ಲಿ ನನಗೆ ವಾಟರ್ ಬ್ರೇಕ್ ಆದಮೇಲೆ ಕೂಡ ಯೂಶ್ವಲಿ ಇಂಡಿಯಾದಲ್ಲಿ ನನಗೆ ಗೊತ್ತಿರೋಂಗೆ ತುಂಬ ಬೇಗ ಡೆಲಿವರಿ ಮಾಡಿಬಿಡ್ತಾರೆ. ಬಟ್ ಇಲ್ಲಂತೂ ಎಲ್ಲನೂ ನ್ಯಾಚುರಲಾಗೇ ಆಗಬೇಕು ಅಂತ ಹೇಳಿ ಅವ್ರು ವೆಯ್ಟ್ ಮಾಡ್ತಾನೇ ಇದ್ದರು. ನನಗೆ ಓಕೆ ಕೆಳಗಡೆಯಿಂದ ವಾಟರ್ ಲೀಕ್ ಆಗ್ತಾನೇ ಇತ್ತು, ಸ್ಯಾಟರ್ಡೇ ನೈಟಿಂದನೂ ಲೀಕ್ ಆಗ್ತಾಯಿತ್ತು. ಅವ್ರು ನನಗೆ ಕೈಗೆ ಇಲ್ಲಿ ಎಕ್ಸ್ಟರ್ನಲ್ ಆಗಿ ವಾಟರ್ ಅದು ಡ್ರಿಪ್ಸ್ ಹಾಕಿದರು ನನಗೆ. ಎಷ್ಟು ಅನ್ಕಂಫರ್ಟಬಲ್ ಅಂತ ಅಂದರೆ ಲೈಕ್ ನಿಮಗೆ ವಾಟರ್ ಹೋಗ್ತಿದೆ, ಅದ್ರ ಜೊತೆಗೆ ಪೇಯ್ನ್ ಬರ್ತಾ ಇದೆ, ಏನೂ ಮಾಡೋಕ್ಕಾಗ್ತಿಲ್ಲ ನಾನು. ಓಕೆ ಒಂದು ಪಾಯಿಂಟ್ ಆಫ್ ಅಲ್ಲಿ ಹೆಂಗೆ ಅನ್ಸ್ಕೊಬಿಟ್ಟಿದ್ದೆ ಅಂದರೆ ಲೈಕ್ ಓಕೆ ನನಗೆ C-section ಮಾಡಿಬಿಡಿ ಪರವಾಗಿಲ್ಲ, ನನಗೆ ನಾರ್ಮಲ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇಟ್ಸ್ ಓಕೆ ಲೈಕ್ ಅದು C-section ಆಗಿದ್ರು ಅಂತ. ಬಟ್ ಇಲ್ಲಿ ಜರ್ಮನಿಯಲ್ಲಿ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಲೈಕ್ ದ ಬೇಬಿ ಆ್ಯಂಡ್ ದ ಮದರ್ ಇಸ್ ಫೈನ್ ಅಂತ ಅಂದರೆ ನಾವು C-section ಮಾಡಲ್ಲ. ಸೊ ಅವ್ರು ನಾರ್ಮಲ್ ಡೆಲಿವರಿಗೇ ವೆಯ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆಗೆ ಓಕೆ ನಿನಗೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದರು. ಅಲ್ಲಿವರೆಗೂ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿಲ್ಲ. ಸೊ ಇವಾಗ ನಂದು ರೂಮ್ ಏನು ತೋರಿಸ್ತೆ ಅದೇ ಲೇಬರ್ ರೂಮ್. ಅಲ್ಲಿ ಇವಾಗ ಫಸ್ಟ್ ಬಂದಾಗ್ಲೂ ಲೇಬರ್ ರೂಮಲ್ಲಿ ಒಂದಷ್ಟು ಎಕ್ಸಸೈಸ್ಗಳು ಅವರು ಪೇಯ್ನ್ ಕಮ್ಮಿ ಆಗಲಿ ಅಂತ ಹೇಳಿ ಓಕೆ ಈ ಥರ ಪೊಸಿಷನ್ಸಲ್ಲಿ ಟ್ರೈ ಮಾಡಿ, ಬಾಲ್ ಮೇಲೆ ಕೂತ್ಕೊಳ್ಳಿ, ಮತ್ತು ಈ ಥರ ರೋಪ್ನ ಇಟ್ಕೊಳ್ಳಿ ಪೇಯ್ನ್ ಬಂದಾಗ ಅಂತ ಹೇಳ್ತಿದ್ರು. ಏನೇ ಹೇಳಿದರು ಅದು ಪೇಯ್ನ್ ಎಷ್ಟಿತ್ತು ನನಗೆ ಅಂತಂದರೆ ಲೈಕ್ ಆಗ್ತಾನೇ ಇಲ್ಲ. ನಾನು ಒಂಚೂರು ಮಾತಾಡ್ತಾ ಇರಲಿಲ್ಲ. ಅಂದರೆ ಫುಲ್ ಡೀಪ್ ಬ್ರೀತ್ ತೊಗೋತಾ ಇದ್ದೆ ಅಷ್ಟೇ. ಬ್ರೀತ್ ಇನ್ ಬ್ರೀತ್ ಔಟ್ ಅಂತ ಹೇಳಿ ಅದಷ್ಟೇ ಮಾಡಿದ್ದು ನಾನು. ಒಂಚೂರು ಇವ್ರು ದರ್ಶನ್ ಅವ್ರು ಹೇಳ್ತಾಯಿದ್ರು, ನಿಂಗೆ ಏನಾದರೂ ಸಿಟ್ಟು ಬರ್ತಿದೆ ಅಂತಂದರೆ ನನಗೆ ಹಿಡ್ಕೋ ಜೋರಾಗಿ, ಇಲ್ಲ ಅಂತಂದರೆ ಏನಾದರೂ ಬೈಟ್ ಮಾಡ್ಬೇಕಂತಂದರೆ ಮಾಡು, ಹಿಂಗೆ ಅಂತ ಹೇಳಿ. ನಾನು ಈ ಟೈಮಲ್ಲಿ ಮಾಡಿದ್ದೇನಪ್ಪ ಅಂದರೆ ಕೂಮ್ ತೊಗೊಂಡು ಹೋಗಿದ್ದೆ. ಆ ಕೂಮ್ನ ಕೈಯಲ್ಲಿ ಇಟ್ಕೊಬಿಟ್ಟು ಕೈಗೆ ಜೋರಾಗಿ ನಾನು ಚುಚ್ಕೋತಾ ಇದ್ದೆ. ಸೊ ದಟ್ ನನಗೆ ಡಿಸ್ಟ್ರಾಕ್ಷನ್ ಆಗಲಿ, ಹೊಟ್ಟೆಲಿರೋ ಪೇಯ್ನ್ ಬದಲು ಕೈಯಲ್ಲಿರೋ ಪೇಯ್ನಿಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಲಿ ಅಂತ ಹೇಳಿ. ಎಷ್ಟು ಅಂದರೆ ಲೈಕ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಐ ವಾಂಟ್ ಟು ಗಿವ್ ಅಪ್ ಬಟ್ ಐ ಕಾಂಟ್ ಗಿವ್ ಅಪ್ ಅಂತ ಹೇಳ್ತಾರಲ್ಲ ಹಾಗೆ ಅವರು ಓಕೆ ಈಗ ನೀವು ರೆಡಿ ಇದ್ದೀರಾ ಡೆಲಿವರಿಗೆ, ಈಗ ಡಿಫ್ರೆಂಟ್ ಪೊಸಿಷನ್ಸ್ನ ಟ್ರೈ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಕಷ್ಟ ಆಯಿತು ಅಂತಂದರೆ ಲೈಕ್ 1-2 ಪೊಸಿಷನ್ ನಾನು ಹೇಳಿದೆ ನನಗೆ ಆಗಲ್ಲ ಹಿಂಗೆ ಕೂರ್ಲಿಕ್ಕೆ. ಇಟ್ ಈಸ್ ಲೈಕ್ ನನಗೆ ಆ ಹೊಟ್ಟೆ ನೋವಿಗಿಂತ ಜಾಸ್ತಿ ಹಿಂಗೆ ಕೂತಾಗ ನೋವು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿ. ಸೊ ಆ್ಯಕ್ಟಿವ್ ಲೇಬರ್ ಪೇಯ್ನ್ ಶುರುವಾಗಿದ್ದು ಮಧ್ಯಾಹ್ನ 1 ಗಂಟೆಗೆ. ಸೊ ಗೆಸ್ ಮಾಡಿ ನನಗೆ ಬಾಬು ಆಗಿದ್ದು ಎಷ್ಟೊತ್ತಾಗಿರ್ಬೋದು ಅಂತ ಹೇಳಿ. ಸೊ
ಲೇಬರ್ ಬೆಡ್ಡಿಗೆ ಶಿಫ್ಟ್ ಮಾಡಿದ್ದು ನನ್ನ ನೈಟ್ 8 ಗಂಟೆಗೆ. ಸೊ ನಾನು ಮಧ್ಯಾಹ್ನ 1 ಗಂಟೆಗೆ ಅವರು ಲೇಬರ್ ರೂಮಿಗೆ ಕರ್ಕೊಂಡು ಹೋಗಿದ್ರು ನನ್ನನ್ನು. 8 ಗಂಟೆವರೆಗೂ ಪೇಯ್ನ್ ಇದೆ. ಸೊ ಕಂಟಿನ್ಯೂಸ್ ಆಗಿ ಓಕೆ ಬೇರೆ ಬೇರೆ ಎಕ್ಸಸೈಸಸ್ಗಳನ್ನ ಮಾಡಿ ಅಂತ ಹೇಳಿ ಸೊ ಅವ್ರು ಎನ್ಕರೇಜ್ ಮಾಡ್ತಾಯಿದ್ರು ತುಂಬ. ಎಲ್ಲರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು. ಹಾಸ್ಪಿಟಲ್ ಸ್ಟಾಫ್ಸು, ನರ್ಸ್ಗಳಾಗಲಿ, ಮಿಡ್ ವೈಫ್ಸು ಮತ್ತು ಡಾಕ್ಟರು ಅಷ್ಟೇ ಬಂದು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಬಟ್ ಏನಂತಂದರೆ ಆ ಮೂಮೆಂಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಅಷ್ಟು ದಿನ ಲೈಕ್ 2 ದಿನದಿಂದ ನೋವು ಅನುಭವಿಸ್ತಾ ಇರಬೇಕಾದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗೋಗ್ಲಪ್ಪ ಅನ್ನೋ ಥರ ಅನ್ನಿಸ್ತಿರುತ್ತೆ ಅಲ್ವಾ. ಸೊ ನಾನು ಲೈಕ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅಂದ್ಕೊಂಡೆ ಇವಾಗ ಟೈಮ್ ನೋಡಬಾರ್ದು, ನಾನು ಟೈಮ್ ನೋಡಿದ್ರೆ ನನ್ನ ತಲೆಯಲ್ಲಿ ಇದೇ ಇರುತ್ತೆ, ಅಯ್ಯೋ ಅವಾಗಿಂದ ಪೇನ್ ಇದೆ ಅಲ್ವಾ ನನಗೆ ಅಂತ ಹೇಳಿ. ನನಗಿಂತ ಹೆಚ್ಚಾಗಿ ಪಾಪ ದರ್ಶನ್ ಅವ್ರು ಕೂಡ ನಿದ್ದೆ ಮಾಡಿಲ್ಲ. ಸೊ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ನೈಟು ಸ್ವಲ್ಪ ಹೊತ್ತು ಮಲ್ಕೊಂಡು ಸಡನ್ನಾಗಿ ಮತ್ತೆ ಕಂಡುಬಿಡ್ಬಿಟ್ಟು ಸಡನ್ನಾಗಿ ಮತ್ತೆ ನಂಗೆ ನೋವ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಅವರಂತೂ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ರು, ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಎಚ್ಚರಿಕೆಯಿಂದ ಇದ್ದರು. ನೈಟು ನೋಡ್ಬೋದಿದ್ದು ಒಂದು ಸ್ವಲ್ಪ ಹೊತ್ತೇನೋ ಮಲ್ಕೊಂಡಿದ್ದಂತೆ ನಾನು ಅಷ್ಟೇ. ಆಲ್ಮೋಸ್ಟ್ 48 hours ಆಫ್ ಲೇಬರ್ ಪೇನು. ಲಾಸ್ಟ್ ಮೂಮೆಂಟಲ್ಲಿ ಆಗಲೇ ಇಲ್ಲ, ಎಪಿಡ್ಯೂರಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಾತಾಡೋಕ್ಕಾಗ್ತಾಯಿದೆ ನಿಮ್ಮ ಜೊತೆಗೆ. ಕಾಂಟ್ರಾಕ್ಷನ್ಸ್ ಬಂದಾಗ ಪ್ರಾಣ ಹೋಗಿ ಬಂದಿದೆ. ಎಷ್ಟು ಅಂತಂದರೆ ಇಷ್ಟು ಪೇಯ್ನು ಲೈಫಲ್ಲಿ ನಾನು ಯಾವತ್ತೂ ಎಲ್ಲೂ ಅನುಭವಿಸೋಕ್ಕಾಗಲ್ಲ ಅನಿಸುತ್ತೆ, ಅಷ್ಟು ಪೇಯ್ನ್ ಇತ್ತು. ಈಗೇನು ಅಂದರೆ ಲೈಕ್ ಕಾಂಟ್ರಾಕ್ಷನ್ಸ್ ಬಂದಾಗ ಫೀಲ್ ಆಗ್ತಿದೆ, ಇಂಟೆನ್ಸಿಟಿ ಕಮ್ಮಿ ಅಷ್ಟೇ. ಸೊ ಈಗ ನೆಕ್ಸ್ಟ್ ಬಂದು ಮತ್ತು ಅವ್ರು ನನ್ನ ಸರ್ವಿಕ್ಸ್ ಚೆಕ್ ಮಾಡ್ತಾರೆ. ಅದು ಡೈಲೇಷನ್ನು ನನಗೆ 5 ಸೆಂಟಿಮೀಟರ್ ಆಗಿದ ಮೇಲಿಂದ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿವರೆಗೂ ನಾವು ನಾರ್ಮಲ್ ಇದ್ವಿ ಮೇಲ್ಗಡೆ. ಅದಾಗಿದ ಮೇಲಿಂದ ಆಲ್ಮೋಸ್ಟು 1 o'clockಗೆ ನನಗೆ 5 ಸೆಂಟಿಮೀಟರ್ ಅಂತ ಗೊತ್ತಾಯಿತು. 5 o'clockಗೆ ಎಪಿಡ್ಯೂರಲ್ ಕೊಟ್ಟರು ಅವರು. ಸೊ ಆಲ್ಮೋಸ್ಟ್ 1 o'clockಯಿಂದ 5 o'clock ತನಕನೂ ಲೈಕ್ ಇಂಟೆನ್ಸ್ ಕಂಟಿನ್ಯೂಸ್ ಪೇನ್ ಇತ್ತು. ಇವಾಗ ಮತ್ತೆ ಸರ್ವಿಕ್ಸ್ ಚೆಕ್ ಮಾಡ್ತಾರೆ, ಗೊತ್ತಿಲ್ಲ ಪಾಪು ಎಷ್ಟೊತ್ತಿಗೆ ಬರಬೇಕು ಅಂತ ಡಿಸೈಡ್ ಮಾಡ್ತಾನೆ ಅಂತ. ಈಗ ಸದ್ಯಕ್ಕಂತೂ ಏನೂ ತಿನ್ನಂಗಿಲ್ಲ ಅಂತ ಹೇಳಿದ್ದಾರೆ. ಎಪಿಡ್ಯೂರಲ್ ಇದ್ರೂ ಆ ಸ್ವಲ್ಪ ಪೇನ್ ಇದ್ದೇ ಇದೆ, ಕಾಂಟ್ರಾಕ್ಷನ್ಸ್ ಬರ್ತಿದೆ. ನೋಡೋಣ, ಮೋಸ್ಟ್ಲಿ ಇವತ್ತೇ ಬರ್ತಾನೆ ಅನಿಸುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಅನಿಸುತ್ತೆ ಡ್ಯೂ ಡೇಟ್ ಇವತ್ತು ಅದೇ ಕೊಟ್ಟಿದ್ದು ನನಗೆ ಅಂತ. ಅವತ್ತೇ ಬರ್ತಾ ಇದ್ದಾನೆ. ಕಮ್ಮಿ ಆಯಿತಾ? ಅವ್ನು ಬಂದಾಗ ಒಟ್ಟಿಗೆ ಅನ್ಸುತ್ತೆ ಸಿಗ್ತೀನಿ ನಿಮಗೆ. ಫೈನಲಿ 50 hours ಆಫ್ ಲೇಬರ್ ಪೇನ್ ಆದಮೇಲೆ ನನ್ನ ಮುದ್ದು ಕಂದಮ್ಮ ಬಂದಿದ್ದಾನೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಅವನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿ ಡೆಲಿವರಿ ಆಗಿದ ತಕ್ಷಣ ಮಗುನ ಅವ್ರು ಯಾರೂ ಮುಟ್ಟಲಿಲ್ಲ, ನನ್ನನ್ನೇ ಎತ್ಕೋ ಅಂತ ಹೇಳಿ ಟೈಮ್ ಕೊಟ್ಟರು. ನನಗೆ ಎತ್ಕೊಂಡು ಎದೆ ಮೇಲೆ ಹಾಕ್ಕೊಂಡೆ. ಅದಾಗಿದ ಮೇಲಿಂದ ಅವರು ದರ್ಶನಿಗೆ ಅವರು ಅಂಬಿಲಿಕಲ್ ಕಾರ್ಡ್ನ ಕಟ್ ಮಾಡಿ ಅಂತ ಹೇಳಿದ್ರು. ಸೊ ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಎಕ್ಸೈಟ್ಮೆಂಟ್ ಮತ್ತು ಆವಾಗಿದ್ದು ನಮ್ಮಿಬ್ಬರಿಗೂ ಆಗ್ತಿದ್ದಂತಹ ಆ ಎಮೋಷನ್ಸು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಆಲ್ಮೋಸ್ಟ್ ನನಗೆ ಮಗುನ ಒಂದು ಟವಲಲ್ಲಿ ಸುತ್ತಿ ಮೇಲೆ ನನಗೆ ಸ್ಕಿನ್ ಟು ಸ್ಕಿನ್ ಆಗಬೇಕು ಅಂತ ಹೇಳಿ ಒಂದು 2 hours ಅವರು ಕೊಟ್ಟು ಅವರು ರೂಮಿಂದ ಹೊರಟ್ಬಿಟ್ರು. ಸೊ ಇದು ನಂದು ಡೆಲಿವರಿ ರೂಮ್ ನೋಡ್ಬೋದು ನೀವು. ಡೆಲಿವರಿಗೆ ಏನೇನೆಲ್ಲ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಲೈಕ್ ಈವನ್ ಮಗುಗೆ ಇಮಿಡಿಯೇಟಾಗಿ ಡೆಲಿವರಿ ಆಗಿದ ತಕ್ಷಣ ಅವರು ಇಲ್ಲಿ ವಾಮ್ ಆಗಿರೋ ಟವಲ್ಗಳನ್ನ ಇಟ್ಕೊಂಡಿದ್ರು. ಟವಲಲ್ಲಿ ನೀಟಾಗಿ ರ್ಯಾಪ್ ಮಾಡಿ ನನಗೆ ಆ ಮಗುಗೆ ಬಿಸಿ ಬೆಚ್ಚಗಿರಲಿ ಅಂತ ಹೇಳಿ ಕೊಟ್ಟರು. ಸೊ ಎಲ್ಲದನ್ನು ನನಗೆ ಜರ್ಮನ್ ಹಾಸ್ಪಿಟ್ಲ್ಗಳಲ್ಲಿ ನಾವು ಡೆಲಿವರಿಗೆ ಬರ್ತಾ ಇದ್ದೀವಿ ಅಂದರೆ ಏನೂ ತೊಗೊಂಡು ಬರೋದು ಬೇಡ. ಲೈಕ್ ಎಲ್ಲ ಇನ್ಕ್ಲೂಡಿಂಗ್ ಪ್ಯಾಡ್ಸಿಂದ ಹಿಡಿದು ಎಲ್ಲದನ್ನೂ ಇಲ್ಲೇ ಸಪ್ಲೈ ಮಾಡ್ತಾರೆ. ಸೊ ಎಲ್ಲದನ್ನೂ ನಮಗೇನೇನು ಅವಶ್ಯಕತೆ ಇದೆ ಡೆಲಿವರಿ ಆಗಿದ ತಕ್ಷಣ ಅಂತ ಹೇಳಿ ಎಲ್ಲ ಕೂಡ ಇರುತ್ತೆ ಇಲ್ಲಿ. ಸೊ ಇದು ನೋಡ್ಬೋದು ಡೆಲಿವರಿ ರೂಮ್, ಎಲ್ಲ ಫೆಸಿಲಿಟಿನೂ ಇದೆ ಇಲ್ಲೇ. ನನ್ನ ಲಗೇಜ್ ಎಲ್ಲನೂ ಇನ್ನೊಂದು ರೂಮಲ್ಲಿತ್ತು. ಸೊ ನಾವಿಲ್ಲಿ ಲೇಬರ್ ರೂಮಿಗೆ ಕರ್ಕೊಂಡು ಬಂದಾಗಿದ ಮೇಲಿಂದ ಮತ್ತೆ ಮೇಲೆ ಹೋಗೇ ಇಲ್ಲ. ಎಲ್ಲ ಐಟಮ್ಸ್ ಇವರೇ ಕೊಟ್ಟರು. ಲೈಕ್ ಲಿಟರಲಿ ನಂದೊಂದು ಹೆಡ್ ಬ್ಯಾಂಡ್ ಕೂಡ ಇರಲಿಲ್ಲ ನನ್ನ ಹತ್ರ, ಎಲ್ಲ ಮೇಲ್ಗಡೆ ಇತ್ತು. ದರ್ಶನಿಗಂತೂ ಎಲ್ಲೂ ಹೋಗಬೇಡಿ, ನೀವು ಇಲ್ಲೇ ಇರಿ ಅಂತ ಅಂದ್ಕೊಂಡು ಅವ್ರು ನನ್ನ ಜೊತೆಲೇ ಇದ್ದರು. ಇಲ್ಲಿ ಜರ್ಮನಿಯಲ್ಲಿ ಹಸ್ಬೆಂಡ್ಸ್ ಜೊತೆಗಿರ್ಬೋದು, ಕಂಪ್ಲೀಟ್ ಲೇಬರ್ ಮುಗಿಯೋವರೆಗೂ ಜೊತೆಗಿರ್ಬೋದು. ಸೊ ದರ್ಶನ್ ನನ್ನ ಜೊತೆಗೆ ಇದ್ದರು. ನಾವು ನೆಕ್ಸ್ಟು ಈ ಡೆಲಿವರಿ ರೂಮಿಂದ ನಾರ್ಮಲ್ ರೂಮಿಗೆ ಬೇರೆ ಕಡೆ ಶಿಫ್ಟ್ ಆಗ್ತೀವಿ. ಸೊ ಇಲ್ಲಿ ನನಗೆ ಆಲ್ಮೋಸ್ಟ್ ನೈಟ್ 10 ಗಂಟೆಗೆ ಡೆಲಿವರಿ ಆಗಿದ್ದು,
2 o'clock ಇಲ್ಲೇ ಇದ್ವಿ. ಬಿಕಾಸ್ ಅವರು ನಂದು ರೂಮ್ ರೆಡಿ ಮಾಡ್ತಾಯಿದ್ರು, ಬೇರೆ ರೂಮನ್ನು ರೆಡಿ ಮಾಡಿ. ಸೊ ಅಲ್ಲಿವರೆಗೂ ಇದೇ ರೂಮಲ್ಲಿ ಇದ್ವಿ ನಾವು. ನಾನು ಬೆಳಗ್ಗೆ ಒಂದು ಇಡ್ಲಿ ತಿಂದಿರೋದಷ್ಟೇ, ಏನಂದರೆ ಏನೂ ಊಟ ಮಾಡಿಲ್ಲ. ಬಟ್ ಆದ್ರೂ ಇಲ್ಲೊಂದು ಸ್ವಲ್ಪ ಮಗುನ ಮುಖ ನೋಡಿದ್ಮೇಲೆ ನಂಗೆ ಫುಲ್ ಎನರ್ಜಿ ಬಂದುಬಿಟ್ಟಿತ್ತು. ಸೊ ನನಗಾಗಿದ್ದು ನಾರ್ಮಲ್ ಡೆಲಿವರಿ. ಇವಾಗ ವ್ಲಾಗ್ ನೋಡ್ತಾರೆ ನಿಮಗೆ ಗೊತ್ತಾಗಿರ್ಬೋದು ಅನಿಸುತ್ತೆ. ಸೊ ಇನ್ನು ಡೀಟೇಲಾಗಿ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್.